ಚಿತ್ತಾಪುರ ತಾಲೂಕಿನ ದಿಗ್ಗಾಮ ಗ್ರಾಮದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಸಿಎಸ್ಆರ್ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ನಡೆಯುತ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಮಗಾರಿಗಳನ್ನು ತಕ್ಷಣ ನಿಲ್ಲಿಸಿ ಗುಣಮಟ್ಟದ ಕೆಲಸಗಳನ್ನು ಕೈಗೊಳ್ಳಬೇಕೆಂದು ಮುಖಂಡರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರದೆ ಕೆಲಸ ನಡೆಯುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಭಿವೃದ್ಧಿ ಪ್ರಯತ್ನಗಳ ನಡುವೆ ಈ ರೀತಿ ಕಾಮಗಾರಿಗಳು ನಡೆಯುತ್ತಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ಕಾಮಗಾರಿಗಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಿಎಸ್ಆರ್ ಫಂಡಿನಲ್ಲಿ ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಂಡು ದಿಗ್ಗಾಂವ ಗ್ರಾಮದಲ್ಲಿ ಯಾರಿಗೆ ಹೇಳದೆ ಮತ್ತು ಪಂಚಾಯತ್ ಪರ್ಮಿಷನ್ ಪಡೆಯದೆ, ವಿವಿಧ ಇಲಾಖೆಗಳ ಪರ್ಮಿಷನ್ ಪಡೆಯದೆ ಅಲ್ಲಿನ ಸ್ಥಳೀಯ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಸ್ಥಳೀಯ ಲೀಡರ್ಸ್ ಯಾರೇ ಆಗಲಿ ಕೇಳಿದರೆ ಅವರಿಗೆ ಕೂಡ ಮಾಹಿತಿ ನೀಡದೆ, ನಾನು ಕೂಡ ಒಂದು 2 ಸಲ 3 ಸಲ ಅವರಿಗೆ ನಾನು ಕೇಳಿದೆ, ಈ ಯಾವ ಫಂಡಿನಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ನಾವು ರಾಷ್ಟ್ರೀಯ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಯಲ್ಲಿ ನಾವು ಈ ಫಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅಂದರೆ ಈ ಕೆಲಸದ ಬಗ್ಗೆ ನಮ್ಗೆ ಮಾಹಿತಿ ಕೊಡು ಅಂತ ಕೇಳಿದ್ರೆ ನೀವು ಯಾರು ನಮ್ಗೆ ಕೇಳೋದಂತವರು ನೇರವಾಗಿ ಸೋಮಶೇಖರ್ ಅಂತ ಅವರು ವರ್ಕ್ ಸೈಟ್ ಸೂಪರ್ವೈಸರ್ ಅದರ ಅವರಿಗೆ ಕೇಳಿದಾಗ ನೀವು ನಮಗೆ ಕೇಳೋದಿಲ್ಲ ಅಂತ ನಮ್ಗೆ ಹೇಳಿದರು. ಆಗ ನಾನು ಗೌರವಾನ್ವಿತ ಶಾಸಕರಾದಂಥ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಸರ್ ನಾನು ಫೋನ್ ಮುಖಾಂತರ ಮಾತಾಡಿ ಕೇಳಿದೆ, ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ಮತ್ತು ಸಿಎಸ್ಆರ್ ಫಂಡಿನಲ್ಲಿ ಕೆಲಸ ಮಾಡ್ತಾರೆ ಸರ್, ಯಾರಿಗೂ ಕೂಡ ಮಾಹಿತಿ ಕೊಡ್ತಾ ಇಲ್ಲ, ಮುಖ್ಯಮಂತ್ರಿಗೆ ಮಾಡ್ತಾ ಇದ್ದಾರೆ, ಕಳಪೆ ಕಾಮಗಾರಿ. ಈಗಾಗಲೇ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ಆಗಿದೆ. ಆ ಶೌಚಾಲಯದಲ್ಲಿ ಇಲ್ಲಿವರೆಗೂ ಕೂಡ ಒಂದು ಮಗು ಕೂಡ ಅಲ್ಲಿ ಶೌಚಾಲಯಕ್ಕೆ ಹೋಗಿಲ್ಲ. ಮತ್ತು 5 ಕಿಲೋಮೀಟರ್ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೈಪ್ ಲೈನ್ ಮಾಡಿದರೆ ಒಂದಲ್ಲಿ ನೀರು ಹೋಗ್ತಾ ಇಲ್ಲ. ಮತ್ತು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ, ಯಾವ ಕೂಡ ಕೆಲಸ ಮಹಿಳೆಯರ ಶೌಚಾಲಯ ಕಟ್ಟಿದ್ದಾರೆ, ಅದನ್ನು ಕೂಡ ಮಹಿಳೆಯರಿಗೆ ಅನುಕೂಲ ಆಗಿಲ್ಲ. ನಾವು ಈ ತರ ಕೇಳಕ್ ಹೋದ್ರು ನಮ್ಗೆ ಬ್ಲಾಕ್ ಮೇಲ್ ಮಾಡಿ ನಮ್ಗೆ ನೀವ್ಯಾರು ಕೇಳೋರು ಅಂತ ಅನ್ಸಲ್ಲ. ನಾವು ಏನ್ ಮಾಡಿದ್ವಿ, ಶಾಸಕರಿಗೆ ಮಾತಾಡಿದೀವಿ. ಶಾಸಕರು ಏನ್ ಹೇಳೋದಂದ್ರೆ ಮೊನ್ನೆ ಅವರ ಆಪ್ತ ಸಹಾಯಕರಂತ ಖಾಜಾ ಮೊಯ್ದೀನ್ ಅವರಿಗೆ ಮಾಹಿತಿ ನೀಡಿದಾರೆ. ಅವರು ಕೂಡ ಅವರಿಗೆ ಫೋನ್ ಮುಖಾಂತರ ಮಾತಾಡಿದ್ರೆ ನೀವು ನಮ್ಗೆ ಯಾರು ಕೇಳೋರು ಅಂತ ಕೇಸಿ ಅವರಿಗೂ ಕೂಡ ಏಕವಚನದಲ್ಲಿ ಮಾತಾಡಿ ಅವರಿಗೂ ಕೂಡ ಹೇಳಿದ್ರೆ, ಇಲ್ಲಿ ಖಾಲಿ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರಿಗೆ ಮಾಹಿತಿ ನೀಡ್ಲಾರ ಸಲಕ್ಕೆ ಮಾಡ್ಲಾರ ಸಲಕ್ಕೆ ಅಷ್ಟೇ ಅವರು ಕಳಪೆ ಕಾಮಗಾರಿಗೆ ಕೊಟ್ಟಾರೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಆಪ್ತರ ಇದ್ರಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮುಖಂಡ್ರಿ ಗಮನನೇ ಇಲ್ಲ, ಯಾರು ನಮ್ಮ ಈ ಲೀಡರ್ಗಳು ಯಾರು ಅಲ್ಲಿ ಹೋಗಿಲ್ಲ. ಈ ಮೋಹಿನ್ ಕಾಂಡೆ ಇದು ಇಂಥದ ಈ ರೀತಿ ಹೇಳಿಕೆಗಳು ಮುಂದೆ ಎಂದು ಕೊಡಬಾರ್ದು ನಾವು ಈ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ಅವ್ರಿಗೆ ಶ್ರೀಶೈಲ್ ಪಾಟೀಲ್ ಬಿಜೆಪಿ ಮುಖಂಡರಿಗೆ ನಾವು ತಿಳಿಸ್ತೇವೆ. ಇದಕ್ಕೆ ವಿರೋಧ ಪಕ್ಷ ಕಾಂಗ್ರೆಸ್ ತಡೆ ಹಿಡಿಯತ್ತಾರ ಅಂತ ಹೇಳತ್ತಾರ. ಸಿಎಸ್ಆರ್ ಫಂಡ್ ಈಗ ಬಂದ 84 ಅಲ್ಟ್ರಾಟೆಕ್ ಸಿಮೆಂಟ್ ಹುಟ್ಟಾದ ಅವಾಗ ನೋಡಿದ್ರೆ ಏನೋ ನಮ್ಮೂರ ಏನು ಗೊತ್ತೇ ಆಗಿಲ್ಲ ಸಿಎಸ್ಆರ್ ಫಂಡ್ ಈ ವರ್ಷ 4-5 ವರ್ಷ ಮಾಡ್ಲತ್ತಾರ. ಮಾಡಿದ್ರೆ ಇದೇ 4 ವರ್ಷ ಇದೇ 8 ವರ್ಷ ಮಾಡಾಕ ಮೊದಲಿನ ಸಲ ಲ್ಯಾಂಡ್ ಹೋದಾಗ ಇದೇ ಹೊಳಿ ನೋಡಿಲ್ಲ ಅವ್ರು ಯಾರು ಸಿಎಸ್ಆರ್ ಫಂಡ್. ಈಗ ನಮ್ಮ ಶಾಸಕರ ಕೇಳಂತ ನಾಯಕರ ಅಂತೇಳಿ ಅವೆಲ್ಲ ಸಿಎಸ್ಆರ್ ಫಂಡಿನಾಗ ಅಭಿವೃದ್ಧಿ ಬರ್ಲತ್ತಾವ. ಅದೆಲ್ಲ ಕಂಪನಿ ಅವ್ರು ಮಾಡಿದ್ದಲ್ಲ, ನಾವೇ ಮಾಡಿಸ್ಲತ್ತೀವಿ, ನಾವೇ ನಡೆದದ ಅಂತ ಹೇಳ್ತಾ ಇದ್ದಾರೆ.